2026 ಫೆಬ್ರವರಿ 9ರಂದು ಇಡೀ ರಾಜ್ಯದಲ್ಲಿ ಟ್ರೆಂಡಿಂಗ್ ಆದಂತಹ ಸುದ್ದಿ ಅಂದರೆ ಬೆಳ್ತಂಗಡಿಯ ಕಾಲೇಜು ವಿದ್ಯಾರ್ಥಿನಿಯನ್ನು ಕಿಡ್ನ್ಯಾಪ್ ಮಾಡಿತ್ತು. ಮನೆಯಿಂದ ಸ್ಕೂಟಿಯಲ್ಲಿ ಹೊರಟಿದ್ದ 17 ವರ್ಷದ ಹರೆಯದ ವಿದ್ಯಾರ್ಥಿನಿಯನ್ನು ದಾರಿ ಮಧ್ಯದಲ್ಲಿ ಓಮ್ನಿ ಕಾರ್ನಲ್ಲಿ ಕಾದು ಕೂತಿದ್ದಂತಹ 3 ದುಷ್ಕರ್ಮಿಗಳು ತಡೆದು ನಿಲ್ಲಿಸಿ ಆಕೆಯನ್ನು ಕಾರಿನೊಳಗೆ ಎಳ್ಕೊಳ್ಳಲು ಪ್ರಯತ್ನಪಟ್ಟಾಗ ಆಕೆ ಅವರೊಂದಿಗೆ ಹೋರಾಟ ನಡೆಸಿ ಬಚಾವಾಗಿ ಬಂದಂಥ ಕತೆ. ಈ ಸಂದರ್ಭದಲ್ಲಿ ಆಕೆಯ ಎಡದ ಕೈಗೆ 3 ಇರಿತದ ಗಾಯಗಳಿತ್ತು, ಬೆರಳಿಗೆ ಇರಿತದ ಗಾಯಗಳಿತ್ತು. ಅದೇ ದಾರಿಯಾಗಿ ಬಂದಂತಹ ಸ್ಥಳೀಯನೇ ಆದಂಥ ಅಬೂಸಾಲಿ ಎಂಬವರು ಆಕೆಯನ್ನು ರಕ್ಷಿಸಿ ಆಕೆಯನ್ನು ಮನೆಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಕರೆದೊಯ್ದು ಮನೆಯವರಿಗೆ ವಿಚಾರ ತಿಳಿಸಿ ಅಲ್ಲಿಂದ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದರು. ಈ ಸುದ್ದಿ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಸೃಷ್ಟಿಸಿತ್ತು. ಬೆಳ್ತಂಗಡಿ ಪೊಲೀಸರು ಮೊದಲೇ ತಲೆಬಿಸಿಯಲ್ಲಿದ್ದರು. ಅವರಿಗೆ ಗೇರುಕಟ್ಟೆ ಸಮೀಪದ ಸಂಬೋಳ್ಯದ ಬಾಲಕ ಸುಮಂತ್ ಹತ್ಯಾ ಪ್ರಕರಣದ ಹಿನ್ನೆಲೆಯನ್ನು ಭೇದಿಸಲು ಸಾಧ್ಯವಾಗಿರಲಿಲ್ಲ. 10 ಹಲವು ದಿನಗಳ ಕಾಲ ತನಿಖೆ ನಡೆಸಿದ್ದರೂ ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಾಗಿ ಅವರು ಆ ಪ್ರಕರಣದ FSL ವರದಿ ಮತ್ತು ಪೋಸ್ಟ್ಮಾರ್ಟಮ್ ವರದಿಯ ನಿರೀಕ್ಷೆಯಲ್ಲಿ ಇರುವಂತಹ ಸಂದರ್ಭದಲ್ಲಿಯೇ ಇಂತಹ ಒಂದು ಘಟನೆ ಫೆಬ್ರವರಿ 9ರಂದು ಬೆಳಿಗ್ಗೆ 8 ಗಂಟೆಗೆ ನಡೆದಿದೆ ಎಂದು ಗೊತ್ತಾದಾಗೆ ಇಡೀ ಪೊಲೀಸು ವ್ಯವಸ್ಥೆ ಅದುರಿಬಿಟ್ಟಿತ್ತು. ಯಾಕಂತ ಹೇಳಿದರೆ ಬೆಳ್ತಂಗಡಿ 10 ಹಲವು ಸಮಯಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುತ್ತಿತ್ತು. ಅಂತಹ ಸಂದರ್ಭದಲ್ಲಿಯೇ ಒಂದು ಕಾಲೇಜು ವಿದ್ಯಾರ್ಥಿನಿಯನ್ನು ಈ ರೀತಿಯಾಗಿ ಹಾಡುವಾಗಲೇ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಅಪಹರಿಸಲು ಯತ್ನಿಸುತ್ತಾರೆ ಎಂದರೆ ಅದು ಏನು ಕಡಿಮೆ ತೂಕದ ಪ್ರಕರಣ ಅಲ್ಲ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ ತನಿಖೆಯನ್ನು ಕೈಗೊಂಡರು. ಆಕೆಯನ್ನು ರಕ್ಷಿಸಿದಂಥ ಅಬೂಸಾಲಿಯನ್ನು ಕೂಲಂಕಷವಾಗಿ ಪ್ರಶ್ನೆ ಮಾಡಿದರು. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ವಿದ್ಯಾರ್ಥಿನಿಯನ್ನು ಪ್ರಶ್ನಿಸಿ ಹೇಳಿಕೆಯನ್ನು ಪಡ್ಕೊಂಡ್ರು. ಬೆಳ್ತಂಗಡಿ ಠಾಣೆಯಲ್ಲಿ ಆತುರಾತುರವಾಗಿ ಕಿಡ್ನ್ಯಾಪಿಗೆ ಪ್ರಯತ್ನ ಮತ್ತು ಕೊಲೆಯತ್ನ ಪ್ರಕರಣ ದಾಖಲಿಸಿಕೊಂಡರು. ವೈದ್ಯರ ಅಭಿಪ್ರಾಯವನ್ನೂ ಕೇಳದೆ ಪೊಲೀಸರು ಆ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರವನ್ನು ತೆಗೆದುಕೊಂಡು ಕೇಸು ದಾಖಲಿಸಿಕೊಂಡರು. ಮತ್ತೆ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ 10 ಹಲವು ವಿಚಾರಗಳು ಬೆಳಕಿಗೆ ಬರಲಿಕ್ಕೆ ಆರಂಭವಾಯಿತು. ಆ ವೇಳೆಗಾಗಲೇ ಇಡೀ ಸುದ್ದಿ ರಾಜ್ಯ ಮಟ್ಟದಲ್ಲಿ ಟ್ರೆಂಡಿಂಗ್ ಆಗಲು ಆರಂಭವಾಯಿತು. ಸಾಮಾಜಿಕ ಮಾಧ್ಯಮಗಳಲ್ಲಿ 10 ಹಲವು ರೀತಿಯ ತನಿಖಾ ವರದಿಗಳು ಬರತೊಡಗಿದ್ದವು. ಪೊಲೀಸರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಬೆಳ್ತಂಗಡಿಯ ಸಂತೆಕಟ್ಟೆಯ ಸುತ್ತಮುತ್ತ ಇರುವಂತಹ CCTVಗಳನ್ನು ಪರಿಶೀಲನೆಗೆ ತೊಡಗಿದರು. ಬಿಳಿ ಬಣ್ಣದ ಮಾರುತಿ ಓಮಿನಿ ಕಾರು ಆ ಪ್ರದೇಶದಲ್ಲಿ ಸಂಚರಿಸಿದಂಥ ಯಾವುದಾದರೂ CCTV ಫುಟೇಜ್ ಸಿಗ್ತದ ಎನ್ನುವುದನ್ನು ಗಮನಿಸಿದರು. ಒಂದು ಪೇಟೆ ಆಗಿರುವುದರಿಂದ ಅಲ್ಲಿ ಮಾರುತಿ ಓಮಿನಿ ಕಾರು ಸಂಚರಿಸುವುದು ದೊಡ್ಡ ವಿಚಾರ ಆಗಿರಲಿಲ್ಲ. 10 ಹಲವು ಕಾರುಗಳು ಸಂಚರಿಸಿದರು. ಆದರೆ ಬಾಲಕಿ ಹೇಳಿದ ರೀತಿಯಲ್ಲಿ ಆ ಕಾರಿನ ನಂಬರ್ ಪ್ಲೇಟಿಗೆ ಬಟ್ಟೆ ಕಟ್ಟಲಾಗಿತ್ತು. 3 ದುಷ್ಕರ್ಮಿಗಳು ಮುಖಕ್ಕೆ ಮಾಸ್ಕ್ ಧರಿಸಿದ್ದರು ಎನ್ನುವುದು. ಆದರೆ ಪೊಲೀಸರಿಗೆ CCTV ಫುಟೇಜ್ಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅಂತಹ ಘಟನೆಯೇ ನಡೆದಿರೋಕ್ಕೆ ಸಾಧ್ಯ ಇಲ್ಲ ಎಂಬಂಥ ಅಂಶ ಗೊತ್ತಾಯಿತು. ಬಾಲಕಿಗೆ ವೈದ್ಯಕೀಯ ಶುಶ್ರೂಷೆ ನೀಡಿದಂತಹ ವೈದ್ಯರನ್ನು ಸಂಪರ್ಕಿಸಿದರು. ಆ ಸಂದರ್ಭದಲ್ಲಿ ಒಂದು ಸಂಶಯ ಮೂಡಿತು. ಬಾಲಕಿಯ ಎಡದ ಕೈಗೆ ಗಾಯವಾಗಿತ್ತು. ಅದು ಸಹ ಯಾವುದಾದರೂ ಹರಿತವಾದ ಬ್ಲೇಡಿನಿಂದ ಗೀರಿದಂತಹ ಗಾಯ ಏನು ಆಳಕ್ಕೆ ಹೋಗಿರಲಿಲ್ಲ. ವೈದ್ಯರ ಅಭಿಪ್ರಾಯದಂತೆ ಅದು ಚಾಕುವಿನಿಂದ ಆದ ಗಾಯ ಅಲ್ಲ. ಆದ್ದರಿಂದ ಈ ಘಟನೆಯಲ್ಲಿ ಏನೋ ಒಂದು ಸಂಶಯ ಇದೆ ಎನ್ನುವ ರೀತಿಯಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದರು. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಹೀರೋ ಆದಂಥವರು ಅಬೂಸಾಲಿ.
ಅವರು ಬಾಲಕಿಯನ್ನು ಅಪಹರಣಕಾರರಿಂದ ರಕ್ಷಿಸಿ ಮನೆಗೆ ಕರ್ಕೊಂಡು ಹೋದರು ಎನ್ನುವುದು ಆರಂಭದಲ್ಲಿ ಟ್ರೆಂಡಿಂಗ್ ಆದಂತಹ ಸುದ್ದಿ. ಅಬೂಸಾಲಿಯವರನ್ನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅವರು ಮಾರುತಿ ಓಮ್ನಿ ಕಾರನ್ನೂ ನೋಡಿರಲಿಲ್ಲ, ಅದರಲ್ಲಿದ್ದ 3 ಮಂದಿ ದುಷ್ಕರ್ಮಿಗಳನ್ನು ಗಮನಿಸಿರಲಿಲ್ಲ. ಅವರು ಆ ವಿಚಾರವನ್ನು ಹೇಳಿದ್ದು ಕೇವಲ ವಿದ್ಯಾರ್ಥಿನಿ ಅವರೊಂದಿಗೆ ಹಂಚಿಕೊಂಡಂತಹ ಮಾಹಿತಿಯ ಆಧಾರದಲ್ಲಿ. ಅದನ್ನೇ ಅವರು ಆಕೆಯ ಮನೆಯವರಿಗೂ ಹೇಳಿದ್ದರು ಮತ್ತು ಪೊಲೀಸರ ಮುಂದೆಯೂ ಹೇಳಿದ್ದರು, ಸ್ಥಳಕ್ಕೆ ಬಂದಿದ್ದ ಸ್ಥಳೀಯ ಮಾಧ್ಯಮ ಪ್ರತಿನಿಧಿಗಳ ಮುಂದೆಯೂ ಹೇಳಿದರು. ಅದು ಟ್ರೆಂಡಿಂಗ್ ಆಗಿತ್ತು. ಹಾಗಾದರೆ ಅಬೂಸಾಲಿಯವರು ಆ ದಾರಿಯಲ್ಲಿ ಬರುತ್ತಿರುವಾಗ ಅವರು ಮಾರುತಿ ಓಮ್ನಿ ಕಾರನ್ನು ಕಂಡಿಲ್ಲ, ವಿದ್ಯಾರ್ಥಿನಿಯನ್ನು ಓಮ್ನಿ ಕಾರಿಗೆ ಎಳೆದೊಯ್ಯುತ್ತಿರುವುದನ್ನು ಕಂಡಿರಲಿಲ್ಲ. ಆದರೆ ಆ ಸುದ್ದಿ ಟ್ರೆಂಡಿಂಗ್ ಆದಂತಹ ಸಂದರ್ಭದಲ್ಲಿ ಇಂಥ ಸುದ್ದಿ ಹೇಗೆ ಪ್ಲಾಂಟ್ ಆಯಿತು ಎನ್ನುವುದನ್ನು ನೋಡಿದರೆ ಅದು ಬಾಲಕಿಯು ಅಬೂಸಾಲಿಯವರೊಂದಿಗೆ ಹೇಳಿದಂತಹ ಕತೆ ಎನ್ನುವುದು ಸ್ಪಷ್ಟ ಆಯಿತು. ಅದನ್ನೇ ಅಬೂಸಾಲಿಯವರು ರಿಪೀಟ್ ಮಾಡಿದ್ದಾರೆ ಹೊರತು ಅಬೂಸಾಲಿಯವರು ಕಣ್ಣಾರೆಯಾಗಿ ಬಾಲಕಿಯನ್ನು ಅಪಹರಣ ಮಾಡುವಂತಹ ಕೃತ್ಯವನ್ನು ನೋಡಿರಲಿಲ್ಲ. ಅಲ್ಲಿಗೆ ಒಂದು ಸಾಕ್ಷ್ಯ ಬಿದ್ದು ಹೋಯಿತು. ಪೊಲೀಸರು ಸ್ವಲ್ಪ ನಿರಾಳರಾದರು. ಇದೇ ಸಂದರ್ಭದಲ್ಲಿ ಇನ್ನೊಂದು ಸುದ್ದಿ ಹರಿದಾಡತೊಡಗಿತ್ತು. ಸುಮಾರು 6 ತಿಂಗಳ ಹಿಂದೆ, ಅಂದರೆ ಬಾಲಕಿಯು ಲಾಯ್ಲಾ ಗ್ರಾಮದ ಕಾಶಿಬೆಟ್ಟುವಿನ ಅಭ್ಯಾಸ್ PU ಕಾಲೇಜಿಗೆ ಸೇರಿದ ಸಂದರ್ಭದಲ್ಲಿ ಆಕೆ ಕಾಲೇಜಿಗೆ ಹೋಗುವ ವೇಳೆ 2 ಯುವಕರು ಬೈಕಿನಲ್ಲಿ ಬಂದು ರೋಡ್ ರೇಜು ಮಾಡ್ತಾಯಿದ್ರು ಅಂತ ಹೇಳಿ ಮನೆಯವರೊಂದಿಗೆ ವಿಷಯ ಹಂಚಿಕೊಂಡಿದ್ದರು. ಮನೆಯವರು ಅದನ್ನು ಪರಿಶೀಲನೆ ಮಾಡಿದಾಗ ಅಂತಹ ಘಟನೆ ನಡೆದಿರಲಿಲ್ಲ. ಯಾಕೆ ಈ ಬಾಲಕಿ ಈ ರೀತಿಯ ಹೇಳಿಕೆಯನ್ನು 6 ತಿಂಗಳು ಹಿಂದೆ ಕೊಟ್ಟಿದ್ಲು ಮತ್ತು ಇದೀಗ ಯಾರೋ ತನ್ನನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಪ್ರಯತ್ನಪಟ್ಟರು ಎಂದು ಹೇಳಿಕೆ ಕೊಡ್ತಾ ಇದ್ದಾಳೆ? ಅದಕ್ಕೆ ಸರಿಯಾಗಿ ಅಬೂಸಾಲಿ ಎನ್ನುವಂತಹ ವ್ಯಕ್ತಿಯ ಸಾಕ್ಷ್ಯವನ್ನು, ತನ್ನ ಕೈಯಲ್ಲಿ ಚಾಕು ಇರಿತದಿಂದ ಆದ ಗಾಯವನ್ನು ತೋರಿಸುತ್ತಿದ್ದಾಳೆ ಎಂಬುದನ್ನು ಪೊಲೀಸರು ಸೂಕ್ಷ್ಮವಾಗಿ ಗಮನಿಸತೊಡಗಿದ್ದರು. ತನಿಖೆ ನಡೆಸಿದ ಹಂತದಲ್ಲಿ ಇಡೀ ಪ್ರಕರಣದ ಸತ್ಯಾಸತ್ಯತೆ ಕೇವಲ 5 ಗಂಟೆಗಳ ಅವಧಿಯಲ್ಲಿ ಬೆಳಕಿಗೆ ಬಂದಿತ್ತು. ಬಾಲಕಿಯನ್ನು ಆಸ್ಪತ್ರೆಯಲ್ಲಿಯೇ ಕೌನ್ಸಲಿಂಗ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಬಾಲಕಿ, ನನಗೆ ಕಾಲೇಜಿಗೆ ಹೋಗಲು ಇಷ್ಟ ಇಲ್ಲದೇ ಇದ್ದುದರಿಂದ, ಮನೆಯಲ್ಲಿ ಅದನ್ನು ಹಂಚಿಕೊಳ್ಳಲು ಸಾಧ್ಯವಾಗದೇ ಇದ್ದುದರಿಂದ ನಾನು 2 ಬಾರಿಯೂ, ಅಂದರೆ 6 ತಿಂಗಳ ಹಿಂದೆ ಮತ್ತು ಪ್ರಸ್ತುತ, ಈ ರೀತಿಯ ಕಥೆಯನ್ನು ಕಟ್ಟಿದ್ದೇನೆ ಎಂದು ಒಪ್ಪಿಕೊಂಡಿದ್ದಳು. ಅಲ್ಲಿಗೆ ಹಲವು ರೀತಿಯಲ್ಲಿ ನಡೆದಿದ್ದಂತಹ ತನಿಖಾ ವರದಿಗಳು ನೀರ ಮೇಲೆ ಇಟ್ಟ ಹೋಮದಂತ ಆಗಿತ್ತು. ಘಟನೆಯು ಬೆಳಕಿಗೆ ಬರುತ್ತಿದ್ದಂತೆಯೇ, ಮಾಹಿತಿಗಳು ಹರಿದಾಡುತ್ತಿದ್ದಂತೆಯೇ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರು ಆಸ್ಪತ್ರೆಗೆ ಬಂದಿದ್ದರು. ಬಾಲಕಿಯನ್ನು ವಿಚಾರಿಸಿದರು. ಬಾಲಕಿಯ ಮನೆಯವರೊಂದಿಗೆ ಮಾತನಾಡಿ ಧೈರ್ಯ ತುಂಬಿದ್ದರು. ಆ ಸಂದರ್ಭದಲ್ಲಿ ಅವರೂ ಸಹ ಬಾಲಕಿ ಹೇಳಿದ ಕಥೆಯನ್ನು ನಂಬಿದ್ದರು. ಅದನ್ನೇ ಮಾಧ್ಯಮದ ಮುಂದೆ ಆಕ್ರೋಶಭರಿತವಾಗಿ ಹೇಳಿಕೆ ನೀಡಿದ್ದರು. ಒಟ್ಟಾರೆಯಾಗಿ ಸಂಜೆಯ ವೇಳೆಗೆ ಆ ಪ್ರಕರಣ ಸುಖಾಂತ್ಯವಾಗಿತ್ತು. ಹಾಗಾದರೆ ಈ ಬಾಲಕಿ ಆ ರೀತಿಯ ಕಟ್ಟುಕತೆಗಳನ್ನು 2 ಬಾರಿ ಕಟ್ಟಿದ್ದು ಹೇಗೆ ಎನ್ನುವುದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಬಾಲಕಿ ಬೆಳ್ತಂಗಡಿಯಲ್ಲಿ ಹೈಸ್ಕೂಲ್ ಶಿಕ್ಷಣ ಪಡೆದವಳು. ಆ ಸಂದರ್ಭದಲ್ಲಿ ಆಕೆಗೆ ಒಬ್ಬಳು ಸ್ನೇಹಿತೆ ಇದ್ದರು. ಇಬ್ಬರು ಒಟ್ಟಿಗೆ ಹೈಸ್ಕೂಲಿಗೆ ಹೋಗ್ತಾಯಿದ್ರು, ಅತ್ಯುತ್ತಮ ಸ್ನೇಹಿತರಾಗಿದ್ದರು. SSLC ಮುಗಿದ ನಂತರ ಆ ಬಾಲಕಿ ಮಂಗಳೂರಿನ ಕಾಲೇಜಿಗೆ PU ತರಗತಿಗೆ ಸೇರಿದಳು. ಆಕೆ ಮಂಗಳೂರಿನಲ್ಲಿ ಹಾಸ್ಟೆಲ್ನಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಮುಂದೆ. ಈಕೆಗೂ ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕೆ ಮನಸ್ಸು ಇತ್ತು. ಆಕೆಯೊಂದಿಗೆ ಅಲ್ಲಿ ಇರಬೇಕೆನ್ನುವ ಆಸೆಯೂ ಇತ್ತು. ಆದರೆ ಮಗಳನ್ನು ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸಲಿಕ್ಕೆ ಆಕೆ ತಂದೆ ತಾಯಿಗೆ ಇಷ್ಟ ಇರಲಿಲ್ಲ. ಯಾಕಂತ ಹೇಳಿದರೆ ಬೆಳ್ತಂಗಡಿ ಪರಿಸರದಲ್ಲೇ ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಗಳಿವೆ, ಉತ್ತಮ ವಿದ್ಯಾಭ್ಯಾಸ ಕೊಡುವಂತಹ ಶಿಕ್ಷಕರಿದ್ದಾರೆ. ಅನಾವಶ್ಯಕವಾಗಿ ಮಂಗಳೂರಿಗೆ ಶಿಕ್ಷಣಕ್ಕಾಗಿ ಹೋಗಿ ಅಲ್ಲಿ ಹಾಸ್ಟೆಲಲ್ಲಿ ಇದ್ದುಕೊಂಡು ಶಿಕ್ಷಣ ಮುಂದುವರಿಸುವುದು ಸಮಂಜಸವಲ್ಲ ಎನ್ನುವಂಥ ಕಾರಣಕ್ಕಾಗಿ ಅವರು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಯಾಕಂತ ಹೇಳಿದರೆ ಮನೆ ಮಂದಿಯ
ಮುದ್ದಿನ ಮಗಳು. ಆಕೆಯನ್ನು ಬಿಟ್ಟು ಇರಲು ಮನೆ ಮಂದಿಗೂ ಸಾಧ್ಯವಾಗಿರಲಿಲ್ಲ. ಅದಕ್ಕಾಗಿ ಆಕೆಯ ಆಸೆಗೆ ತಣ್ಣೀರು ಎರಚಿ ಲಾಯ್ಲಾ ಗ್ರಾಮದ ಕಾಶಿಬೆಟ್ಟುವಿನ ಅಭ್ಯಾಸ್ PU ಕಾಲೇಜಿಗೆ ಸೇರಿಸಿದರು. ಆಕೆಗೆ 2 ವೀಲರ್ ಡ್ರೈವಿಂಗ್ ಗೊತ್ತಿತ್ತು, ಲೈಸೆನ್ಸ್ ಇರಲಿಲ್ಲ. ಯಾಕಂದರೆ ಪ್ರಬುದ್ಧೆ ಆಗಿರಲಿಲ್ಲ. ಆ 2 ವೀಲರ್ ತಂದೆಯ ಹೆಸರಿನಲ್ಲಿದೆ. ಆ 2 ವೀಲರ್ನಲ್ಲಿ ಆಕೆ ಮನೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದ ಸಂತೆಕಟ್ಟೆಗೆ ಬರ್ತಿದ್ಲು. ಅಲ್ಲಿ 2 ವೀಲರನ್ನು ಪಾರ್ಕ್ ಮಾಡ್ತಾಯಿದ್ಲು. ಅಲ್ಲಿಗೆ ಕಾಲೇಜಿನ ಬಸ್ಸು ಬರ್ತಾಯಿತ್ತು. ಕಾಲೇಜು ಬಸ್ಸಲ್ಲಿ ಕಾಲೇಜಿಗೆ ಹೋಗ್ತಾಯಿದ್ಲು. ವಾಪಸ್ಸು ಬರುವಾಗಲೇ ಕಾಲೇಜು ಬಸ್ಸಿನಲ್ಲಿ ಸಂತೆಕಟ್ಟೆಗೆ ಬಂದು ಸಂತೆಕಟ್ಟೆಯಲ್ಲಿ ಇಳಿದು ಅದೇ 2 ವೀಲರ್ನಲ್ಲಿ ಆಕೆ ಮನೆಗೆ ಹೋಗ್ತಾ ಇದ್ದಳು. ಇದು ಅವಳ ದಿನಚರಿ ಆಗಿತ್ತು. ಇಂತಹ ಸಂದರ್ಭದಲ್ಲೇ ಆಕೆಗೆ ತನ್ನ ಗೆಳತಿಯ ಒಡನಾಟ ನೆನಪಾಗಿತ್ತು. ಏನಾದರೂ ಮಾಡಿ ಈ ಕಾಲೇಜಿನಿಂದ ಬಿಟ್ಟು ಮಂಗಳೂರಿನ ಕಾಲೇಜಿಗೆ ಹೋಗಬೇಕು ಎನ್ನುವಂಥ ಆಸೆ ಮನದಲ್ಲಿ ಮೂಡಿತ್ತು. ಅದಕ್ಕಾಗಿ ಮನೆಯವರು ಇನ್ನೂ ಒಪ್ಪಿಸಲು ಬೇಕಾಗಿ ಆಕೆ ಆರಂಭದಲ್ಲಿ ಈ ರೋಡ್ ರೇಜ್ ಕಥೆಯನ್ನು ಕಟ್ಟಿದ್ಲು. ನಾನು ಮನೆಯಿಂದ ಹೋಗುವಾಗ ಇಬ್ಬರು ಯುವಕರು ಬೈಕಿನಲ್ಲಿ ಬಂದು ನನಗೆ ಚುಡಾಯಿಸ್ತಿದ್ದಾರೆ ಅಂತ ಹೇಳಿ, ಆ ಕಾರಣಕ್ಕಾಗಿ ಆದರೂ ಮನೆಯವರು ನನ್ನನ್ನು ಮಂಗಳೂರಿನ ಹಾಸ್ಟೆಲಿಗೆ ಸೇರಿಸಿ ಮಂಗಳೂರಿನ ಕಾಲೇಜಿಗೆ ಸೇರಿಸಬಹುದು ಎನ್ನುವಂಥ ಆಸೆ ಅವಳದಾಗಿತ್ತು. ಆದರೆ ಮನೆಯವರು ಅದಕ್ಕೆ ಒಪ್ಪಿರಲಿಲ್ಲ. 6 ತಿಂಗಳು ಕಳೆದರೂ ಆಕೆಗೆ ಆ ಆಸೆ ಕಡಿಮೆ ಆಗಲಿಲ್ಲ. ಮಂಗಳೂರು ಅಂದರೆ ಜಿಲ್ಲಾ ಕೇಂದ್ರ, 10 ಹಲವು ಶಿಕ್ಷಣ ಸಂಸ್ಥೆಗಳಿವೆ. ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಅಂತಹ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಒಂದು ರೀತಿಯಲ್ಲಿ ಅನುಕೂಲ ಆಗ್ಬೋದು ಎನ್ನುವ ನಿರೀಕ್ಷೆ ಅವಳದಾಗಿತ್ತು. ಆದರೆ ಮನೆಯವರಿಗೆ ಮಗಳನ್ನು ಬಿಟ್ಟಿರಲು ಸಾಧ್ಯವಾಗಿರಲಿಲ್ಲ. ದಿನನಿತ್ಯ ಬೆಳ್ತಂಗಡಿಯಿಂದ ಮಂಗಳೂರಿಗೆ ಕಾಲೇಜು ಶಿಕ್ಷಣಕ್ಕಾಗಿ ಬಂದು ಹೋಗುವುದು ಸುಲಭದ ಮಾತಾಗಿರಲಿಲ್ಲ. ಯಾಕಂತ ಹೇಳಿದರೆ ಕನಿಷ್ಠ ಪಕ್ಷ 2 ಗಂಟೆ ಬರಲಿಕ್ಕೆ, 2 ಗಂಟೆ ಹೋಗಲಿಕ್ಕೆ, 4 ಗಂಟೆ ಕೇವಲ ಜರ್ನಿಯಲ್ಲಿ ಕಾಲ ಕಳೀಬೇಕಾಗ್ತದೆ. ಆದರೂ ಕೆಲವು ವಿದ್ಯಾರ್ಥಿಗಳು ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಬರುವವರು ಇದ್ದಾರೆ. ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಈ ರೀತಿಯ ಒಂದು ಕತೆ ಕಟ್ಟುವಂತಹ ಪ್ಲ್ಯಾನ್ ಮಾಡಿದ್ಲು. ಮನೆಯಿಂದಲೇ ಬರುವಾಗ ಒಂದು ಹರಿತವಾದ ಬ್ಲೇಡ್ ಥರದ ವಸ್ತುವನ್ನು ಇಟ್ಕೊಂಡು ಬಂದಿದ್ಲು. ಯಾರೂ ಇಲ್ಲದ ಪ್ರದೇಶದಲ್ಲಿ, ಅಂದರೆ ಅಲ್ಲೊಂದು ಕ್ರಾಸ್ ರೋಡ್ ಇದೆ, ಆ ರೋಡ್ನ ಪಕ್ಕದಲ್ಲಿ ಸ್ಕೂಟಿಯನ್ನು ಕೆಳಗೆ ಬೀಳಿಸಿ ಅಲ್ಲಿ ತನ್ನ ಬಲದ ಕೈಯಿಂದ ಎಡದ ಕೈಗೆ ಆ ಚೂಪಾದ ವಸ್ತುವಿನಿಂದ ಗೀರಿಕೊಂಡಿದ್ದಾಳೆ. ಆ ಸಂದರ್ಭದಲ್ಲಿ ಆಕೆಯ ಯೂನಿಫಾರ್ಮ್ನ ಬಟ್ಟೆ ಸಹ ಹರಿದಿದೆ. ಅಲ್ಲೇ ನಿಂತುಕೊಂಡ ಸಂದರ್ಭದಲ್ಲಿ ಅಬೂಸಾಲಿ ಅವರು ಬಂದಿದ್ದಾರೆ. ಅಬೂಸಾಲಿ ಅವರಿಗೆ ಅವಳು ಈ ಕಿಡ್ನ್ಯಾಪ್ ಕಥೆಯನ್ನು ಹೇಳಿದ್ದಾರೆ. ಸಹಜವಾಗಿಯೇ ಅಬೂಸಾಲಿ ಅವರು ಅದನ್ನು ನಂಬಿದ್ದಾರೆ. ಅವಳನ್ನು ತನ್ನ ಸ್ಕೂಟರಲ್ಲಿ ಕೂರಿಸಿಕೊಂಡು ಆಕೆಯ ಮನೆಗೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ತದನಂತರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರಿಗೆ ಮಾಹಿತಿ ಕೊಡಲಾಗಿದೆ. ಪೊಲೀಸರು ತನಿಖೆ ನಡೆಸಿದ್ದಾರೆ. ಪೊಲೀಸರು ವೈಜ್ಞಾನಿಕ ರೀತಿಯಲ್ಲೂ ತನಿಖೆ ನಡೆಸಿದಾಗ, ಆಕೆಯನ್ನು ಕೌನ್ಸಿಲಿಂಗ್ಗೆ ಒಳಪಡಿಸಿದಾಗ ಎಲ್ಲ ಅಂಶಗಳು ಬಯಲಾಯಿತು. ಹಾಗೆ ಬೆಳಗ್ಗಿನ ಹೊತ್ತು ಬೆಟ್ಟದಂಥ ರೀತಿಯಲ್ಲಿ ಒಂದು ಸುದ್ದಿ ಕ್ರಿಯೇಟ್ ಆಗಿದ್ದರೆ ಸಂಜೆಯ ವೇಳೆಗೆ ಅದು ಮಂಜಿನಂತೆ ಕರಗಿ ಹೋಗಿತ್ತು. ನಾನು ಕೆಲಸಕ್ಕೆ ಹೋಗುವಾಗ ಆ ಕಡೆಯಿಂದ ಬರುವಾಗ ಇವಳು ಅಲ್ಲಿ ಗಾಡಿ ಕೆಳಗೆ ಬಿದ್ದಿದೆ. ಒಂದು ಓಮಿಕ್ ಗಾಡಿಯಲ್ಲಿ ಬಂದು ಇವಳು ಆ ಕಡೆ ಇದು ಮಾಡಲಿಕ್ಕೆ ನೋಡಿದ್ದಾರೆ. ಮತ್ತೆ ಅವಳು ಬ್ಯಾಗಲ ಅದು ಓಮಿನಲ್ಲಿ ಉಂಟು. ಮತ್ತೆ ಯಾರು ಗೊತ್ತಿಲ್ಲ, 3 ಜನ ಇದ್ದರು ಮಾಸ್ಕ್ ಹಾಕಿ. ಹಾಗೆ ನನ್ನ ನೋಡಿ ಅವಳಿಗೂ ಸ್ವಲ್ಪ ಕೂಗಿದ್ದಾಳೆ. ನನಗೆ ಸ್ವಲ್ಪ, ನಾನು ಮನೆಗೆ ಕರ್ಕೊಂಡು ಹೋಗಿದ್ದೆ, ಅವ್ರಿಗೆ ಮನೆಗೆ ಕರ್ಕೊಂಡು ಹೋಗಿ ಈಗ ಗೌರ್ಮೆಂಟ್ ಆಸ್ಪತ್ರೆಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಈಗ ಟೈಮ್ ಮಾಡಿದ್ದಾರೆ.
ಅವಳು ಶಾಲೆಗೆ ಹೋಗ್ಲಿಕ್ಕೆ ರೆಡಿ ಮಾಡಿದ್ದು. ಅವಳು ಕೂಟಿಯಲ್ಲಿ. ಅವಳು ಕೂಟಿಯಲ್ಲಿ ಹೋಗುವಾಗ ನಾನು ಆ ಕಡೆಯಿಂದ ಬರುದು. ಆ ಕಡೆಯಿಂದ ಬರುವಾಗ ನಾನು ಇಲ್ಲಿ ಕೆಲ್ಸಕ್ಕೆ ಹೋಗುವಾಗ ಹೀಗೆ ಆಗಿದೆ. ಅವಳು ಬಿದ್ದಿದ್ದಳು. ಮತ್ತೆ ಇಲ್ಲಿ ಚೂರಿ ಹಾಕಿದ್ದಾರೆ ಇಲ್ಲಿಗೆ. ಮತ್ತೆ ಇಲ್ಲಿ ಕೈಯಲ್ಲೂ ಸ್ವಲ್ಪ ಏಟಾಗಿದೆ. ಕೂಟಿಯಲ್ಲಿ ಹೋಗ್ತಾಳೆ. ಅವಳ ಹಿಂದ್ಗಡೆ ನಾನು ಇರ್ತೇನೆ. ಯಾವಾಗ ನೋಡಿದ್ರು ನಾನು ಅವಳ ಹಿಂದ್ಗಡೆನೇ ಇರುದು. ಹಾ. ಒಂದು ಸೇಫ್ಟಿ ಮಾಡಿದ್ದೆ ನಾನು. ಕಾರಲ್ಲಿ ಎಳ್ದು ಹಾಕಿದ್ದಾರೆ. 2 ಸಲ ಎಳ್ದು ಹಾಕಿದ್ದಾರೆ. ಇದು ಮಾಡಿದ್ದಾರೆ. ಅಪ್ಸಾಲಿ. ಅವರ ತಂದೆ ತಾಯಿ ಹತ್ರನು ಮಾತಾಡಿದ್ದೇನೆ, ಅವಳ ಹತ್ರನು ಮಾತಾಡಿದ್ದೇನೆ. ಪ್ರಾಯಶಃ ಈ ಒಂದು ಘಟನೆ ಇದು ಕೇವಲ ಒಂದು ಚಿಕ್ಕ ಘಟನೆ ಅಲ್ಲ. ಇವತ್ತು ಬೆಳ್ಳಂಬೆಳಗ್ಗೆ ಈ ರೀತಿಯ ಘಟನೆ ಆಗ್ತದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಸಮಾಜದಲ್ಲಿ ಓಡಾಡ್ಲಿಕ್ಕೂ ಹೆದರ್ಬೇಕಾದಂತ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಇರೋದ್ರಿಂದ ತಕ್ಷಣ ಇದನ್ನು ಏನು ಸಮಾಜ ಮತ್ತು ಈ ತಾಲೂಕು, ಜಿಲ್ಲೆ, ರಾಜ್ಯದ ಜನ ಏನು ಆತಂಕಗೊಳಗಾಗಿದ್ದಾರೆ ಅದನ್ನು ನಿವಾರಣೆ ಮಾಡತಕ್ಕಂಥ ಕೆಲಸವನ್ನು ಗೃಹ ಇಲಾಖೆ ಮಾಡಬೇಕು. ತಕ್ಷಣ ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚತಕ್ಕಂತ ಕೆಲಸವನ್ನು ಮಾಡ್ಬೇಕೆನ್ನೋದು ಆಗ್ರಹವನ್ನು ಮಾಡ್ತೀನಿ. ಬೆಳ್ತಂಗಡಿ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಇವತ್ತು ಗೃಹ ಇಲಾಖೆ ಬಹಳ ಕಾನೂನು ನಿಯಮಗಳನ್ನು ಪಾಲನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಮತ್ತು ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಏನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ತುಂಬಾ ಫೈಲ್ಯೂರ್ ಅನ್ನು ಕಂಡಿರ್ತಕ್ಕಂಥದ್ದು. ನಾನಿವತ್ತು ಗೃಹ ಇಲಾಖೆಗೆ ಆಗ್ರಹ ಮಾಡೋದು, ಏನು ಇವತ್ತು ಪೊಲೀಸ್ ಇಲಾಖೆ ನಿಷ್ಕ್ರಿಯತೆ ಇದೆ ಅದನ್ನು ಸರಿಪಡಿಸದಿದ್ರೆ ಈ ರೀತಿಯ ಕಾನೂನಿನ ಉಲ್ಲಂಘನೆ ಆಗ್ತಕ್ಕಂಥದ್ದು, ಅಶಾಂತಿ ನಿರ್ಮಾಣ ಆಗ್ತಕ್ಕಂಥದ್ದು ಪದೇ ಪದೇ ಇವತ್ತು ಈ ರಾಜ್ಯದಲ್ಲಿ ನಡೀಲಿಕ್ಕೆ ಮೂಲ ಕಾರಣ ಏನಿದೆ ಅಂತ ಹೇಳಿದ್ರೆ ರಾಜ್ಯದ ಗೃಹ ಇಲಾಖೆ. ಅದನ್ನು ನೀವು ಸಡಿಲ ಬಿಟ್ಟ ಕಾರಣಕ್ಕೋಸ್ಕರನೇ ಇವತ್ತು ಈ ರೀತಿಯ ವ್ಯವಸ್ಥೆಗಳು ನಿರ್ಮಾಣ ಆಗುವಂಥದ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಸುಮಂತ್ ಹುಡುಗನ ಹತ್ಯೆ ಸಂಬಂಧಪಟ್ಟಂತೆ ಈಗಾಗಲೇ ಗೃಹ ಸಚಿವರ ಹತ್ರ ಮಾತಾಡಿದ್ದೇನೆ. ಸದನದಲ್ಲೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಗೃಹ ಇಲಾಖೆಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದ್ರೆ ಅದನ್ನ ನಾವು ಇಷ್ಟು ದಿನ ಆದ್ರೂ ಇನ್ನು ಅದಕ್ಕೆ ಏನು ಅಂತ ಹೇಳುವಂತ ತಾರ್ಕಿಕವಾಗಿರ್ತಕ್ಕಂಥ ಏನು ಉತ್ತರವನ್ನು ಗೃಹ ಇಲಾಖೆ ಇವತ್ತಿನವರೆಗೂ ಕೊಟ್ಟಿಲ್ಲ, ಪೊಲೀಸ್ ಇಲಾಖೆಯವರು ಸಹ ಕೊಟ್ಟಿಲ್ಲ. ನಾನು ಪದೇ ಪದೇ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಈ ರೀತಿಯ ಪ್ರಕರಣ ಬಂದ ನಂತರ ಇವತ್ತು ಜನ ಕೇಳ್ತಾ ಇದ್ದಾರೆ, ಇದಕ್ಕೆ ಯಾವ ಕಾರಣಕ್ಕೋಸ್ಕರ ಇದು ಹತ್ಯೆ ಆಗಿದೆ, ಅದು ಏನು ಅದರ ನಿಜವಾದ ಮೂಲ ಏನು ಅನ್ನುವಂಥದ್ದನ್ನು ಜನಕ್ಕೆ ತಿಳಿಪಡಿಸ್ಬೇಕೆನ್ನುವಂಥದ್ದನ್ನು ಸದನದಲ್ಲೂ ನಾನು ಆಗ್ರಹ ಮಾಡಿದ್ದೆ. ಯಾವ ವಿಷಯ ಇದನ್ನು ಈಗಾಗಲೇ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ಮಾತಾಡಿದ್ದೇನೆ, ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೇನೆ. ಸರ್ಕಲ್ ಇನ್ಸ್ಪೆಕ್ಟರ್ ಆಲ್ರೆಡಿ ಇವರು ಬೇರೆ ಬೇರೆ CC ಕ್ಯಾಮೆರಾಗಳ ಫುಟೇಜ್ ಮತ್ತು ಅದರ ಹಿಂದೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೋಡಿ. ನಾನು ಸರ್ಕಾರದ ಈ ವೈಫಲ್ಯ ಏನಿದೆ ಇದು ಇಡೀ ರಾಜ್ಯದಲ್ಲಿ ಈ ವೈಫಲ್ಯದಿಂದಾಗಿ ಪದೇ ಪದೇ ಈ ರೀತಿಯ ಅಹಿತಕರ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಜವಾಬ್ದಾರಿ ನಿಮ್ದಿದೆ. ಆದಷ್ಟು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಇಲಾಖೆಯನ್ನು ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಮತ್ತು ಕಟ್ಟುನಿಟ್ಟಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ನೀವು ತಕ್ಷಣ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಕೊಡಬೇಕೆನ್ನುವಂಥದ್ದನ್ನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಸ್ಟೇಷನ್ ಇಟ್ಬಿಟ್ಟು ಗೊತ್ತಿದ್ದಿ ಬಲ್ಲೆಡಿತು ನೋಡಿ.
ಶುಭ